ಸಹೋದರರು. ಸಣ್ಣ ಕತೆ. ಅಮ್ಮ, ಇವತ್ತು ರಕ್ಷಾಬಂಧನ ಹಬ್ಬ. ಸ್ಕೂಲ್ನಲ್ಲಿ ಎಲ್ಲರ ಕೈಯಲ್ಲೂ ರಕ್ಷೆ ಇರ್ತದೆ, ಆದರೆ ನನ್ನ ಕೈಗೆ ಯಾರು ಕಟ್ತಾರೆ? ವರುಣ್ಗೆ ಅಕ್ಕ ಇದ್ದಾಳೆ, ಅಶ್ವಿನಿಗೆ ತಂಗಿ ಇದ್ದಾಳೆ, ಸ್ವರೂಪ್ಗೆ ತಮ್ಮ ಇದ್ದಾನೆ, ದಿಗಂತ್ಗೆ ಅಣ್ಣ ಇದ್ದಾನೆ, ಆದರೆ ನನಗೆ ಎನ್ನುತ್ತಾ ತಲೆ ತಗ್ಗಿಸಿ ನಿಂತು ಕಣ್ಣೀರು ಹಾಕುತ್ತಾನೆ ಪ್ರಜ್ವಲ್. ಅವನ ನೋವನ್ನು ಅರ್ಥ ಮಾಡಿಕೊಂಡ ಲಕ್ಷ್ಮಿ ಮಗನ ಬಳಿಗೆ ಬಂದು ಸಂತೈಸುತ್ತಾಳೆ. ಪ್ರಜ್ವಲ್, ಅಳಬಾರ್ದು ಕಂದ. ನಿನ್ನ ಸ್ಕೂಲ್ನಲ್ಲಿ ಇರುವವರು ನಿನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿಯರೇ ಅಲ್ವಾ? ನಿನ್ನ ಪಾಲಿಗೆ ಫ್ರೆಂಡ್ಸ್ ಕೂಡ ಅವರೇ. ಆ ಭಾವನೆ ಇದ್ದರೆ ಸಾಕು ಎನ್ನುತ್ತಾ ಸಮಾಧಾನ ಪಡಿಸೋ ಮಾತುಗಳನ್ನಾಡಿ ಪ್ರಜ್ವಲ್ನ ಬೇಸರ ಕಮ್ಮಿ ಮಾಡೋ ಪ್ರಯತ್ನದಲ್ಲಿ ಲಕ್ಷ್ಮಿ ಸೋಲುತ್ತಾಳೆ. ಇಲ್ಲ, ಅದು ಹೇಗೆ ಸಾಧ್ಯ? ಅಣ್ಣ ಅಕ್ಕ ಅಂದರೆ ಅವರು ನಮ್ಮ ಜೊತೆಯೇ ಇರಬೇಕು. ಊಟ, ತಿಂಡಿ, ಆಟ, ಪಾಠ, ನಿದ್ದೆ ಎಲ್ಲವೂ ಜೊತೆಗೇ ಇರಬೇಕು. ನನ್ನ ಅಪ್ಪ ಅಮ್ಮನನ್ನು ಅವರು ಅದೇ ರೀತಿ ಕರಿಬೇಕು. ಪ್ರೀತಿ, ಕಾಳಜಿ ತೋರಿಸಿ ಸದಾ ನನ್ನ ಜೊತೆಗೇ ಇರಬೇಕು ಎಂದು ಕೋಪ, ಹತಾಶೆ, ನೋವು ತುಂಬಿದ ಧ್ವನಿಯಲ್ಲಿ ಪ್ರಜ್ವಲ್ ಕಿರುಚಾಡುತ್ತಾನೆ. ಲಕ್ಷ್ಮಿಗೆ ಮಗನ ಹಠ ನೋಡಿ ಗಾಬರಿ ಆತಂಕದಿಂದ ಮಗನ ಕಣ್ಣೀರು ಒರೆಸುತ್ತಾ, ನೋಡು ಕಂದ, ಹಾಗೆಲ್ಲ ಹಠ ಮಾಡಬಾರ್ದು. ನೀನು ಜಾಣ ಅಲ್ವಾ? ಅಮ್ಮನ ಮಾತು ಕೇಳ್ತೀಯಲ್ವಾ ಎನ್ನುತ್ತಾ ಮಗನ ತಬ್ಬಿ ಹಿಡಿಯುತ್ತಾಳೆ. ನಾನು ಸ್ಕೂಲ್ಗೆ ಹೋಗಬೇಕು ಅಷ್ಟೇ ತಾನೇ? ಸರಿ, ಪ್ರತಿ ವರ್ಷ ನನಗೆ ಈ ದಿನ ಯಾಕಾದರೂ ಬರ್ತದೋ ಅನ್ನಿಸ್ತದೆ. ಈ ದಿನ ನನಗೆ ಬಹಳ ನೋವು ಕೊಡೋ ದಿನ, ನಾನು ಒಂಟಿ ಅನ್ನಿಸೋ ದಿನ ಎನ್ನುತ್ತಾ ಬ್ಯಾಗನ್ನು ಹೆಗಲಿಗೆ ಇರಿಸಿ ಹೊರಟ ಪ್ರಜ್ವಲ್. ಹೌದು, ಪ್ರಜ್ವಲಿಗೆ ಬುದ್ಧಿ ಬಂದಾಗಲಿಂದ ತಾನು ಒಂಟಿ ಅನ್ನಿಸೋಕೆ ಶುರುವಾಗಿದೆ. ಅಂಗನವಾಡಿಯಲ್ಲಿ ಓದುತ್ತಿರುವಾಗ ಆತನ ಮನಸ್ಸಿಗೆ ಆದ ನೋವು 5ನೇ ತರಗತಿ ತಲುಪಿದರೂ ಮಾಸಲಿಲ್ಲ. ಅದೇ ಶಾಲೆಯ ದೊಡ್ಡ ಮಕ್ಕಳು ಅವರ ತಮ್ಮ ತಂಗಿಗೆ ಊಟ ಮಾಡಿಸಲು ಅಂಗನವಾಡಿಗೆ ಬರುತ್ತಿದ್ದರು. ತರಗತಿ ಬಿಟ್ಟ ಕೂಡಲೇ ಅವರನ್ನು ಕೈ ಹಿಡಿದು ಮನೆಗೆ ತೆರಳುವ ದೃಶ್ಯ ನೋಡಿ ನನಗ್ಯಾಕೆ ಯಾರೂ ಇಲ್ಲ ಅನ್ನೋ ಚಿಂತೆ ಕಾಡಿತ್ತು. ಹಾಯ್ ಪ್ರಜ್ವಲ್, ಯಾಕೆ ಚಪ್ಪೆ ಇದೆಯಾ? ಮನೇಲಿ ಅಮ್ಮ ಏನಾದರೂ ಹೇಳಿದ್ರಾ ಎನ್ನುತ್ತಾ ವರುಣ್ ಪ್ರಜ್ವಲ್ನ ಮುಖವನ್ನೇ ದಿಟ್ಟಿಸಿ ನೋಡಿದ. ಓಹೋ, ಇವತ್ತು ರಕ್ಷಾಬಂಧನ ಹಬ್ಬ ಅಲ್ವಾ? ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದೀಯಾ? ಸರಿ ಬಿಡು, 4-5 ವರ್ಷದಿಂದ ಇದೇ ನೋವು ನಿಂದು ಎನ್ನುತ್ತಾ ಅಕ್ಕ ಕಟ್ಟಿದ ರಕ್ಷೆಯನ್ನೊಮ್ಮೆ ನೋಡುತ್ತಾ, ದೇವರು ನನಗೆ ಅಕ್ಕನ ಕೊಟ್ಟಿದ್ದಾರೆ, ನಿನ್ನ ಥರ ನೋವು ಪಡೋ ಪರಿಸ್ಥಿತಿ ನಂಗಿಲ್ಲ ಎನ್ನುತ್ತಾ ಮನಸ್ಸಿನಲ್ಲೇ ದೇವರಿಗೆ ಕೈ ಮುಗಿದು ತರಗತಿಯೊಳಗೆ ಹೋಗುತ್ತಾನೆ. ವರುಣನ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡ ಪ್ರಜ್ವಲ್ ಶಾಲೆಯ ಬಳಿ ಇರುವ ದೇವಸ್ಥಾನಕ್ಕೆ ತೆರಳಿ, ನನಗೆ ಅಣ್ಣ ಅಕ್ಕ ಬೇಕು. ವರುಣನಿಗೆ ಅಕ್ಕನ ಕೊಟ್ಟಿದ್ದೀಯಾ? ನನಗೆ ಕೊಟ್ಟಿಲ್ಲ. ಯಾಕೆ? ಬರುವ ವರ್ಷ ನನಗೆ ನೀನು ಅಕ್ಕ ಅಣ್ಣನ ಕೊಡಲೇಬೇಕು ಎನ್ನುತ್ತಾ ಮುಗ್ಧ ಮನಸ್ಸಿನಿಂದ ಪ್ರಾರ್ಥಿಸುತ್ತಾನೆ. ಸಂಜೆ ಮನೆಗೆ ಬಂದ ಪ್ರಜ್ವಲ್ ಅಮ್ಮನ ಮೊಬೈಲ್ನಲ್ಲಿ ಏನೋ ಕತೆ ನೋಡ್ತಾ ಇದ್ದವನಿಗೆ ಬೆಳಿಗ್ಗೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ಕ್ಷಣ ನೆನಪಾಗಿ ದೇವರಲ್ಲಿ ಇನ್ನೊಮ್ಮೆ ಪ್ರಾರ್ಥನೆ ಮಾಡುತ್ತಾನೆ. ನಾನು ಯಾವುದಾದರೂ 10 ನಂಬರ್ ಒತ್ತಿದಾಗ ನನಗೆ ಅಣ್ಣ ಅಕ್ಕನ ಜೊತೆ ಮಾತಾಡುವ ಅವಕಾಶ ಕೊಡ್ತೀರಾ ದೇವರೇ ಎಂದು ಕೈಮುಗಿದು ಕೇಳಿಕೊಳ್ಳುತ್ತಾನೆ. ರೂಮ್ನ ಬಾಗಿಲ ಬಳಿ ನಿಂತ ಲಕ್ಷ್ಮಿಗೆ ಮಗನ ತೊಳಲಾಟ ನೋಡಿ ಮನಸ್ಸು ಹಿಂಡಿದಂತಾಗಿ ಮಗನ ಬಳಿಗೆ ಬರುತ್ತಾಳೆ. ಇವತ್ತು ಯಾವ ಕತೆ ನೋಡಿದೆ? ಅದು ಕತೆಗಷ್ಟೇ ಸೀಮಿತ ಮಗ. ಯಾವ ದೇವರು ನಿನಗೆ ಅಣ್ಣ ಅಕ್ಕನನ್ನು ತಂದು ಕೊಡಲಾರರು. ಇಲ್ಲ ಅಮ್ಮ, ಹಾಗೆ ಹೇಳಬೇಡ. ವರುಣನಿಗೆ ಅಕ್ಕನನ್ನ ದೇವರು ಕೊಟ್ಟಿದ್ದಂತೆ, ಗೊತ್ತಾ ಅಂದಾಗ ಮಗನ ಈ ಮಾತಿಗೆ ನಗಬೇಕು ಅಳಬೇಕು ಎಂದು ತಿಳಿಯದೆ ಸೆರಗಲ್ಲಿ ಕಣ್ಣೀರು ಒರೆಸುತ್ತಾ ಹೊರ ನಡೆದಳು ಲಕ್ಷ್ಮಿ. ಪ್ರಜ್ವಲ್ ಒತ್ತಿದ ಆ 10 ನಂಬರ್ ಅವನ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿತ್ತು. ಅವನಿಗೆ ಬೇಕಾದ ಅಣ್ಣ ಅಕ್ಕ ನಿಜವಾಗಿ ಅಲ್ಲಿ ಸಿಕ್ಕಿದ್ದರು. ಹೆಲೋ ಅಣ್ಣ, ಹೇಗಿದ್ದೀಯಾ ಅನ್ನೋ ಮಾತಿಗೆ ಕಕ್ಕಾಬಿಕ್ಕಿಯಾದ ದಿಲೀಪ್, ಯಾರಿವನು ಅಣ್ಣ ಅಂತ ಹೇಳ್ತಾ ಇದ್ದಾನೆ? ಮುಂಬೈಯಲ್ಲಿ ಯಾರು ಕನ್ನಡ ಮಾತಾಡುವ ಯಾವ ಫ್ರೆಂಡ್ಸೂ ಇಲ್ಲ. ಹಾಗಾದರೆ ಊರಲ್ಲಿ ಅಣ್ಣ ಅಂತ ಕರೆಯೋ ವ್ಯಕ್ತಿ ಯಾರಿದ್ದಾರೆ ಅಂತ ಆಲೋಚನೆಯಲ್ಲಿರುವಾಗ ಯಾರದ್ದು ಫೋನ್, ಯಾಕೆ ಮಾತಾಡ್ತಾ ಇಲ್ಲ ಅಣ್ಣ ಎನ್ನುತ್ತಾ ದಿಲೀಪ್ನ ಕೈಯಲ್ಲಿ ಇದ್ದ ಫೋನನ್ನು ದೀಪ್ತಿ ತೆಗೆದುಕೊಂಡು ಹೆಲೋ ಅಂದಾಗ ಅಕ್ಕ ಅನ್ನುವ ಧ್ವನಿ ಅವಳನ್ನು ಮೂಕಳನ್ನಾಗಿ ಮಾಡಿತು. ಆ ಸ್ವರದಲ್ಲಿ ನಮ್ಮವ ಅನ್ನೋ ಸೆಳೆತ ಪ್ರೀತಿ ತುಂಬಿತ್ತು. ಅಣ್ಣ ತಂಗಿಗೆ ಹೇಳಲಾರದಷ್ಟು ಖುಷಿ.
ಯಾರಿವನು ಪುಟ್ಟ ತಮ್ಮ ಎಂದು ಯೋಚಿಸುತ್ತಿರುವಾಗ ಲಕ್ಷ್ಮಿ ಪ್ರಜ್ವಲ್ ಕೈಯಿಂದ ಫೋನ್ ತೆಗೆದು ಮಾತಾಡುತ್ತಾಳೆ. ಅವನು ಇನ್ನೂ ಚಿಕ್ಕವನು, ಏನೋ ನಂಬರ್ ಒತ್ತಿ ಕಾಲ್ ಮಾಡಿದ್ದಾನೆ, ಕ್ಷಮಿಸಿ. ಅವನಿಗೆ ಅಕ್ಕ ಅಣ್ಣ ಯಾರೂ ಇಲ್ಲ, ನಾನೊಬ್ಬ ಒಂಟಿ ಅನ್ನೋ ನೋವು ಅವನಿಗೆ, ಹಾಗಾಗಿ ಹೀಗೆಲ್ಲ ಮಾಡಿದ, ತಪ್ಪು ತಿಳಿಬೇಡಿ ಎನ್ನುತ್ತಾ ಕಾಲ್ ಕಟ್ ಮಾಡುತ್ತಾಳೆ. ಡಿಗ್ರಿಯಲ್ಲಿ ಓದುತ್ತಿರೋ ದಿಲೀಪ್, ಸೆಕೆಂಡ್ PU ಅಲ್ಲಿ ಕಲಿತಿರೋ ದೀಪ್ತಿಗೂ ಪುಟ್ಟ ತಮ್ಮ ಸಿಕ್ಕಿದ ಖುಷಿ. ಅದೇ ನಂಬರ್ಗೆ ಕಾಲ್ ಮಾಡಿ ದಿನಾಲು ಪುಟ್ಟ ತಮ್ಮನ ಜೊತೆ ಮಾತು ಮುಂದುವರಿಸುತ್ತಾರೆ. ದೂರದ ಊರಾದ ಮುಂಬೈಯಲ್ಲಿ ಇರೋ ಅವರ ಫ್ಯಾಮಿಲಿ ಪ್ರಜ್ವಲ್ನ ಜೊತೆ ಸದಾ ಮಾತನಾಡುತ್ತಾ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನಿಗಿರೋ ಪ್ರೀತಿಯ ಕೊರತೆಯನ್ನು ನೀಗಿಸಿದರು. ಮಗ ಯಾರಿಂದಿಗೂ ಮಾತನಾಡುವ ವಿಷಯ ಪ್ರಕಾಶ್ ಬಳಿ ಲಕ್ಷ್ಮಿ ಹೇಳುತ್ತಿದ್ದಳು. ಇದೇ ರೀತಿ ಮಾತು, ನಗು, ಪ್ರೀತಿ, ವಾತ್ಸಲ್ಯ, ಮಮತೆ ತುಂಬಿದ ಸಂಬಂಧಕ್ಕೆ ವರ್ಷ ತುಂಬುವ ಗಳಿಗೆ ಬಂದೇ ಬಿಟ್ಟಿತು. ಕಾಲ್ ಮಾಡಿ ಮಾತನಾಡುತ್ತಾ ಇದ್ದ ಪ್ರಜ್ವಲ್ ಈಗೀಗ ರಾತ್ರಿ ಮಲಗೋಕೆ ಮುಂಚೆ ಅವರ ಜೊತೆ ವಿಡಿಯೋ ಕಾಲ್ ಮೂಲಕ ಮಾತನಾಡುವ ವಿಷಯ ತಿಳಿದು ಲಕ್ಷ್ಮಿಯು ಆ ಹೊತ್ತಿಗೆ ಮಗನ ರೂಮಿಗೆ ತೆರಳುತ್ತಾಳೆ. ಕುಟುಂಬದವರ ಬಳಿ ಮಾತಾಡಿದಾಗ ಲಕ್ಷ್ಮಿಗೆ ಏನೋ ಖುಷಿ, ನಮ್ಮ ಹತ್ತಿರದ ಸಂಬಂಧಿಯೇ ಏನೋ ಅನ್ನೋ ಭಾವನೆ, ಸೆಳೆತ. ಪ್ರಕಾಶ್ ಆಫೀಸ್ನಿಂದ ಬರುವಾಗಲೇ 11 ಗಂಟೆ ಆಗೋದ್ರಿಂದ ಅವರ ಬಳಿ ಮಾತನಾಡುವ ಅವಕಾಶ ಇರಲಿಲ್ಲ. ಪ್ರಕಾಶ್, ಲಕ್ಷ್ಮಿ ಇಬ್ಬರು ಅವರನ್ನು ಮನೆಗೆ ಕರೆಯುವ ನಿರ್ಧಾರ ಮಾಡುತ್ತಾರೆ. ಮಗನ ಖುಷಿಗೆ ಕಾರಣವಾದ ಆ ಕುಟುಂಬವನ್ನು ಪ್ರೀತಿಯಿಂದ ಮನೆಗೆ ಕರೀತಾಳೆ ಲಕ್ಷ್ಮಿ. ಪ್ರಸಾದ್ ಹಾಗೂ ನಂದಿನಿ ಅವರ ಪ್ರೀತಿಯ ಕರೆಗೆ ಇಲ್ಲ ಅನ್ನದೆ, ಖಂಡಿತ ಬರ್ತೇವೆ, ನಾವು ಊರಿನವರೇ, ನಾಡಿದ್ದು ರಕ್ಷಾಬಂಧನ ಹಬ್ಬಕ್ಕೆ ಆ ಪುಟ್ಟು ತಮ್ಮನ ಕೈಯಿಂದ ರಾಖಿ ಕಟ್ಟಿಸಿಕೊಳ್ಳಲು ಮಕ್ಕಳು ತುಂಬ ಹುಮ್ಮಸ್ಸಿನಲ್ಲಿದ್ದಾರೆ. ಯಾವ ಜನ್ಮದ ಋಣಾನುಬಂಧವೋ. ದಿಲೀಪ್, ದೀಪ್ತಿಗೆ ಪ್ರಜ್ವಲ್ ಅಂದರೆ ಏನೋ ಖುಷಿ, ಪ್ರೀತಿ ಎನ್ನುತ್ತಾ ಮಾತು ಮುಂದುವರಿಸುತ್ತಾರೆ. ಬರುವ ವಾರನೇ ರಾಖಿ ಹಬ್ಬ. ಪ್ರತಿ ವರ್ಷ ಆ ದಿನ ಯಾಕಾದರೂ ಬರ್ತದೆ ಎಂದು ಭಾವಿಸುತ್ತಿದ್ದ ಲಕ್ಷ್ಮಿ ಈ ವರ್ಷದ ಹಬ್ಬ ಮನಸ್ಸಿಗೆ ಖುಷಿ ಕೊಟ್ಟಿತ್ತು. ಪ್ರಜ್ವಲ್ ಆ ದಿನಕ್ಕಾಗಿ ದಿನಾಲು ಕ್ಯಾಲೆಂಡರ್ ನೋಡುವಂತಾಯಿತು. ಕೊನೆಗೂ ಆ ದಿನ ಬಂದೇ ಬಿಟ್ಟಿತ್ತು. ಪ್ರಕಾಶ್, ಲಕ್ಷ್ಮಿ ಅವರ ಬರುವಿಕೆಯನ್ನೇ ಕಾಯುತ್ತಿದ್ದರು. ಪ್ರಜ್ವಲ್ ಸ್ಕೂಲ್ಗೆ ರಜೆ ಹಾಕಿ ಅಕ್ಕ ಅಣ್ಣನ ಮುಖತಃ ಭೇಟಿಯಾಗೋ ಖುಷಿಯಲ್ಲಿ ತೇಲಾಡುತ್ತಾ ಇದ್ದ. ಪ್ರಕಾಶ್ನ ಫೋನ್ ರಿಂಗ್ ಆಯಿತು. ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಬಂತು. ಹೋಗಲು ಮನಸ್ಸಿಲ್ಲದಿದ್ರೂ ಹೋಗುವ ಪರಿಸ್ಥಿತಿ. ಲಕ್ಷ್ಮಿ, ನಾನು ಊಟಕ್ಕೆ ಮನೆಗೆ ಬರ್ತೇನೆ, ನನ್ನ ಸಣ್ಣದೊಂದು ಕೆಲಸ ಇದೆ, ಅದನ್ನು ಮುಗಿಸಿ ಬೇಗ ಬರ್ತೇನೆ ಅಂತ ಗಡಿಬಿಡಿಯಲ್ಲಿ ಹೊರಟ ಪ್ರಕಾಶ್. ಮನೆ ಮುಂದೆ ನಿಂತ ಕಾರು, ಅದರಲ್ಲಿ ದಿಲೀಪ್, ದೀಪ್ತಿ ಜೊತೆ ಪ್ರಸಾದ್, ನಂದಿನಿ ಕಾರಿನಿಂದ ಇಳಿದ್ರು. ಪ್ರಜ್ವಲ್ ಓಡಿ ಹೋಗಿ ಅಕ್ಕ ಅಣ್ಣನನ್ನು ಜೊತೆಗೆ ಬಾಚಿ ತಬ್ಬಿದ. ಲಕ್ಷ್ಮಿ ಅವರಿಗೆ ಕೈಕಾಲು ತೊಳೆಯಲು ನೀರು ಕೊಟ್ಟು ಕುಡಿಯಲು ಬೆಲ್ಲ ನೀರು ಕೊಡುವ ಮೂಲಕ ಬರಮಾಡಿಕೊಂಡಳು. ಇವರು ಆಫೀಸ್ಗೆ ಅರ್ಜೆಂಟ್ ಕೆಲಸ ಅಂತ ಹೋದ್ರು, ಈಗ ಬರ್ತಾರೆ, ಜೊತೆಗೆ ಊಟ ಮಾಡೋಣ, ಸ್ವಲ್ಪ ಜ್ಯೂಸ್ ಮಾಡಿ ತರ್ತೇನೆ ಎನ್ನುತ್ತಾ ಅಡಿಗೆ ಕೋಣೆಗೆ ಹೋದರು. ಜ್ಯೂಸ್ ಕುಡಿಯುತ್ತಾ ಅಮ್ಮನ ಬಳಿ ಬಂದ ಪ್ರಜ್ವಲ್, ಅಮ್ಮ, ನಾನು ಹೇಳಿಲ್ವಾ ದೇವರು ಬೇಡಿದ್ರೆ ನಮಗೆ ಅಕ್ಕ ಅಣ್ಣನ ಕೊಡ್ತಾರೆ ಅಂತ? ಈಗ ನೋಡು, ನನ್ನ ಮಾತು ನಿಜವಾಯ್ತು ಅಲ್ವಾ ಅಂದಾಗ ಎಲ್ಲರೂ ಅವನ ಮುಗ್ಧ ಮಾತಿಗೆ, ಅವನ ನಂಬಿಕೆ ನೋಡಿ, ನಿಜ ಪುಟ, ಮಕ್ಕಳು ಏನು ಕೇಳಿದ್ರು ದೇವರು ಕೊಡ್ತಾರೆ ಎಂದು ಮುಗುಳು ನಗುತ್ತಾರೆ. ನಂದಿನಿ ಬಳಿ ಬಂದ ಲಕ್ಷ್ಮಿ, ಅಕ್ಕ, ನಿಮಗೆ ಉಡಲು ಸೀರೆ ಬೇಕಾದ್ರೆ ಬನ್ನಿ ಎಂದಾಗ ಅಕ್ಕ ಅನ್ನುವ ಪ್ರೀತಿಯ ಕರೆಗೆ ನಗುತ್ತಾ, ಸರಿ ಲಕ್ಷ್ಮಿ, ಪೇಟೆಯಲ್ಲಿ ಹಣ್ಣು ಹಂಪಲು ತರಲು ಹೋಗಿ ಸೀರೆ ಒದ್ದೆ ಆಗಿದೆ ಎನ್ನುತ್ತಾ ಸೀರೆ ಬದಲಿಸಿ ಬಂದಳು. ಪ್ರಜ್ವಲ್ ಜೊತೆ ಮಕ್ಕಳ ಆಟ ಜೋರಾಗಿತ್ತು. ಇಬ್ಬರು ಪುಟ್ಟ ತಮ್ಮನ ಕೈಯಿಂದ ರಾಖಿ ಕಟ್ಟಿಸಿಕೊಂಡರು. ಪ್ರಜ್ವಲ್ಗೂ ರಾಖಿ ಕಟ್ಟಿದರು. ಮಗನ ಕೈಯಲ್ಲಿ ರಾಖಿ ನೋಡಿ ಲಕ್ಷ್ಮಿಗೆ ಆನಂದ ಬಾಷ್ಪ ಕಣ್ಣಿಂದ ಜಾರಿತ್ತು. ನಾವೇನೋ ಒಬ್ಬ ಮಗ ಸಾಕು ಅನ್ನೋ ನಿರ್ಧಾರ ಮಾಡಿ ಆಪರೇಷನ್ ಮಾಡಿಕೊಂಡೆವು. ಆದರೆ ಮಗನಿಗೆ ಒಂಟಿತನ ಇಷ್ಟೊಂದು ಕಾಡುತ್ತದೆ ಅನ್ನೋ ಯೋಚನೆಯನ್ನು ನಾವು ಮಾಡಿರಲಿಲ್ಲ. ನಮ್ಮದು ಪ್ರೀತಿಸಿ ಆದ ಮದುವೆ. ನನ್ನ ಅಪ್ಪ ಅಮ್ಮ ವಿರುದ್ಧವಾಗಿ ಮದುವೆ ಮಾಡಿಕೊಂಡ ಕಾರಣ ಅವರು ನಮ್ಮ ಜೊತೆ ಮಾತಿಲ್ಲ. ಗಂಡನ ಮನೆಯನ್ನು ಯಾರೂ ನಮ್ಮನ್ನು ಹತ್ತಿರ ಸೇರಿಸಲಿಲ್ಲ ಅನ್ನೋ ಲಕ್ಷ್ಮಿಯ ನೋವಿನ ನುಡಿ ಕೇಳಿ, ಇಷ್ಟು ಒಳ್ಳೆ ಹುಡುಗಿನ ಒಪ್ಪಿಕೊಳ್ಳದ ಅವರಿಗೆ ನಿನ್ನ ಜೊತೆ ಇರುವ ಭಾಗ್ಯ ಇಲ್ಲ ಬಿಡಮ್ಮ ಎಂದು ಸಮಾಧಾನ ಮಾತುಗಳನ್ನಾಡುತ್ತಾರೆ. ನಾನು ಹೇಗೆ ಅನ್ನೋದು ಅವರು ಹೇಗೆ ತಿಳಿಯೋಕೆ ಸಾಧ್ಯ? ಅವರು ನನ್ನನ್ನು ನೋಡೇ ಇಲ್ಲ. ಈ ಮದುವೆ ಇಷ್ಟ ಇಲ್ಲ ಅಂದ ಮೇಲೆ ನನ್ನ ನೋಡುವ ಪ್ರಯತ್ನವನ್ನೂ ಅವರು ಮಾಡಲಿಲ್ಲ ಅಂದಾಗ ಪ್ರಸಾದ್ಗೆ 11 ವರ್ಷದ ಹಿಂದೆ ನಡೆದ ತಮ್ಮನ ಮದುವೆಯ ನೆನಪಾಗಿ ಮನಸ್ಸು ಮರಗುತ್ತದೆ.
11 ವರ್ಷದ ಹಿಂದೆ ನಾನು ಇದೇ ತಪ್ಪು ಮಾಡಿದವ ಅಲ್ಲವೇ ಎನ್ನುವ ಅವನ ಮನಸ್ಸು ಸಾರಿ ಸಾರಿ ಹೇಳಿತ್ತು. ಪ್ರಕಾಶ್ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದವನಿಗೆ ಆಶ್ಚರ್ಯ ಖುಷಿ ಕಾದಿತ್ತು. 11 ವರ್ಷದ ಹಿಂದೆ ಅವನು ನೋಡಿದ ಹುಡುಗಿಯನ್ನು ಮದುವೆಯಾಗದ ಕೋಪಕ್ಕೆ ಮನೆಯಿಂದ ಹೊರಗಡೆ ಹಾಕಿದ ಪ್ರಸಾದ್. ನೀನು ಬರಬೇಡ, ನಾಳೆ ನಿನ್ನನ್ನು ಮದುವೆ ಆಗೋ ನಿನ್ನ ಹೆಂಡತಿಯೂ ಈ ಮನೆಗೆ ಬೇಡ ಎಂದು ತಮ್ಮನನ್ನು ದೂರ ಮಾಡಿಕೊಂಡ ಅಣ್ಣ ಅವನ ಕಣ್ಣೆದುರಿಗೆ. ಪ್ರಕಾಶ್ನ ನೋಡಿದ ಪ್ರಸಾದ್ ಓಡಿ ಬಂದು, ಪ್ರಜ್ವಲ್ ನಿನ್ನ ಮಗನ ಅಂದ್ರೆ ನನ್ನ ತಮ್ಮನ ಮಗನ ಎಂದು ಪ್ರಜ್ವಲ್ನ ಮುಖಕ್ಕೆ ಮುತ್ತಿನ ಸುರಿಮಲೆಗೆರೆತ್ತ ಮುದ್ದಿಸುತ್ತಾನೆ. ಇವತ್ತು ನಿನಗೆ ಮಾತ್ರ ಅಲ್ಲ ಮಗ, ನನಗೂ ನನ್ನ ತಮ್ಮನನ್ನ ನಿನ್ನ ದೇವರು ಕೊಟ್ಟಿದ್ದಾರೆ ಎಂದು ಕಣ್ಣೀರಿಡುತ್ತಾ ಹೇಳುವಾಗ ಲಕ್ಷ್ಮಿ ಹಾಗೂ ಪ್ರಜ್ವಲ್ ಏನೂ ಅರಿಯದೆ ಪ್ರಸಾದ್ನ ಮುಖವನ್ನೇ ನೋಡುತ್ತಾರೆ. ಗಂಡನ ಮಾತು ಕೇಳಿದ ನಂದಿನಿಯು ಅರ್ಥವಾಗದೆ ಕಲ್ಲಾಗಿ ನಿಲ್ಲುತ್ತಾಳೆ. ದಿಲೀಪ್ ದೀಪ್ತಿಗಂತೂ ಖುಷಿಯಲ್ಲಿ ಮಾತೇ ಹೊರಡದೆ ಮೌನವಾಗಿ ಅಪ್ಪನನ್ನೇ ನೋಡುತ್ತಾರೆ. ಲಕ್ಷ್ಮಿಯ ಬಳಿ ಬಂದ ಪ್ರಸಾದ್, ನಿನ್ನ ಬಗ್ಗೆ ತಿಳಿಯದೆ ನಿನ್ನನ್ನು ನೋಡದೆ ನಿನ್ನ ಗಂಡನನ್ನು ಮನೆಯಿಂದ ಹೊರ ಹಾಕಿದ ಪಾಪಿ ಭಾವ ನಾನೇ ಅಮ್ಮ ಅಂದಾಗ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಮನೆ ಮಾಡಿತ್ತು. ನಿಜ, ನಾನು ತೋರಿಸಿದ ಹುಡುಗಿಯ ಮದುವೆ ಆಗಲಿಲ್ಲ ಅನ್ನೋ ಕೋಪ, ತಮ್ಮನಾಗಿ ಅಣ್ಣನ ಮಾತಿಗೆ ಬೆಲೆ ಕೊಡಲಿಲ್ಲ ಅನ್ನೋ ಬೇಸರ ನನ್ನ ಈ ಕಠಿಣ ನಿರ್ಧಾರಕ್ಕೆ ಬರುವಂತೆ ಮಾಡಿತ್ತು. ನನ್ನನ್ನು ಕ್ಷಮಿಸು ಲಕ್ಷ್ಮಿ ಎಂದಾಗ, ಭಾವ ಹಾಗೆ ಹೇಳಬೇಡಿ, ದೊಡ್ಡವರ ಇಷ್ಟದ ವಿರೋಧ ಕಟ್ಟಿಕೊಂಡು ಮದುವೆಯಾಗಿದ್ದು ನನ್ನ ತಪ್ಪು, ನಾವು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಎನ್ನುತ್ತಾ ಪ್ರಸಾದ್ನ ಕಾಲಿಗೆರಗುತ್ತಾಳೆ ಲಕ್ಷ್ಮಿ. ದೇವರ ಕೋಣೆಯಿಂದ ದೇವರ ಕೈಯಲ್ಲಿದ್ದ ರಕ್ಷೆಯನ್ನು ಓಡಿ ಹೋಗಿ ತಂದು, ಅಪ್ಪ ಇವತ್ತು ರಾಖಿ ಹಬ್ಬ, ದೊಡ್ಡಪ್ಪನಿಗೆ ನಿಮ್ಮ ಕೈಯಾರೆ ರಾಖಿ ಕಟ್ಟಿ ಎನ್ನುತ್ತಾ ಅಪ್ಪನ ಕೈಗೆ ರಾಖಿ ಕೊಡುತ್ತಾನೆ. ಪ್ರಸಾದ್ನ ಕೈಗೆ ರಾಖಿ ಕಟ್ಟಿ, ಕ್ಷಮಿಸು ಅಣ್ಣ ಎಂದು ಪ್ರಕಾಶ್ ಕಾಲಿಗೆರಗುತ್ತಾನೆ. ತಮ್ಮನನ್ನು ಪ್ರೀತಿಯಿಂದ ಮೇಲೆತ್ತಿ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ, ಕ್ಷಮಿಸುವ ತಪ್ಪು ನೀನೇನು ಮಾಡಿಲ್ಲ, ಮುತ್ತಿನಂಥ ಹುಡುಗಿಯನ್ನೇ ಮದುವೆಯಾಗಿದ್ದೀಯ ಎಂದಾಗ ಎಲ್ಲರ ಮನಸ್ಸು ಖುಷಿ ಸಂಭ್ರಮದ ಜೊತೆ ಮನಸ್ಸು ನಿರಾಳವಾಯಿತು. ಧನ್ಯವಾದಗಳು. ರೂಪಕಲಾ ಎಸ್ ಎಲ್ ಭಟ್.